ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ಮಹತ್ವದ ಸಭೆ ನಡೆಯಿತು. ಟ್ರಸ್ಟ್ ಸಭೆಯಲ್ಲಿ ಭಕ್ತರ ನಂಬಿಕೆ ಮರುಸ್ಥಾಪನೆಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ದೇಣಿಗೆ ಅಕ್ರಮ ಹಿನ್ನೆಲೆಯಲ್ಲಿ 5 ವರ್ಷದ ಲೆಕ್ಕ ಪರಿಶೀಲನೆಗೆ ನಿರ್ಧಾರ ಆಗಿದೆ. ಹುಂಡಿ ಎಣಿಕೆಯ ಸಿಬ್ಬಂದಿ ನೇಮಕಾತಿಯ ಬಗ್ಗೆಯೂ ಕೂಡ ಮರುಪರಿಶೀಲನೆ ಮಾಡಬೇಕು ಅನ್ನುವಂತಹ ನಿರ್ಧಾರ ಆಗಿದೆ. ಅನಿಲ್ ಮಿಶ್ರಾ, ಚಂಪತ್ ರಾಯ್ ರಾಜೀನಾಮೆಯನ್ನ ಈ ಸಂದರ್ಭದಲ್ಲಿ ಅಂಗೀಕರಿಸಲಾಗಿದೆ. ಚಂಪತ್ ರಾಯ್ ಜಾಗಕ್ಕೆ ಕೃಷ್ಣ ಮೋಹನ್ ಅವರನ್ನ ನೇಮಿಸಿದೆ ಟ್ರಸ್ಟ್ನ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣ ಮೋಹನ್ ನೇಮಕಗೊಂಡಿದ್ದಾರೆ. ದೇಣಿಗೆ ಕಳವು ಬಳಿಕ ಟ್ರಸ್ಟ್ನಿಂದ ಆದಂತಹ ಮಹತ್ವದ ಬದಲಾವಣೆ ಇದು. ಅಯೋಧ್ಯೆಯಲ್ಲಿ ಇಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮಹತ್ವದ ಸಭೆ ನಡೆದಿದೆ. ಈ ಸಭೆಯಲ್ಲಿ ರಾಮ ಮಂದಿರದ ದೇಣಿಗೆ ಕಳ್ಳತನದ ಆರೋಪ ಪ್ರಕರಣದ ಕುರಿತಾಗಿ ಸಂಪೂರ್ಣವಾಗಿ ಚರ್ಚೆ ನಡೆಯಿತು. ಇನ್ನು ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವರ ಸಭೆಗೆ ಗೈರಾಗಿದ್ರು. ಟ್ರಸ್ಟ್ ಅಧ್ಯಕ್ಷ ಮಹಂತ ನೃತ್ಯ ಗೋಪಾಲ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಸಭೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಚಂಪತ್ ರಾಯ್ ಹಾಗೂ ಅನಿಲ್ ಮಿಶ್ರಾ ಅವರ ರಾಜೀನಾಮೆಯನ್ನ ಅಂಗೀಕರಿಸಲಾಯಿತು. ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಮಹತ್ವದ ನಿರ್ಧಾರವನ್ನು ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಗಿದೆ. ಟ್ರಸ್ಟ್ನ ಸಭೆಯಲ್ಲಿ ಭಕ್ತರ ನಂಬಿಕೆ ಮರುಸ್ಥಾಪನೆ ಆಗಬೇಕು ಅಂತ ನಿರ್ಧಾರ ಆಗಿದೆ. ದೇಣಿಗೆ ಅಕ್ರಮ ಹಿನ್ನೆಲೆ 5 ವರ್ಷದ ಲೆಕ್ಕ ಪರಿಶೀಲನೆಯೂ ಕೂಡ ಆಗಬೇಕು ಅನ್ನುವಂತಹ ನಿರ್ಧಾರ. ಹುಂಡಿ ಕಳವು ವಿಚಾರವನ್ನೇ ವಿಪಕ್ಷಗಳು ಅಸ್ತ್ರವಾಗಿಸಿಕೊಂಡಿವೆ. ಕಾಂಗ್ರೆಸ್, ಸಮಾಜವಾದಿ ನಾಯಕರಿಂದ ದಿನನಿತ್ಯ ರಾಮನ ಜಪ ಆಗ್ತಾ ಇದೆ. ಬಿಜೆಪಿ, ಆರ್ಎಸ್ಎಸ್ ನಾಯಕರನ್ನ ಗುರಿಯಾಗಿಸಿಕೊಂಡು ಭಾರಿ ವಾಗ್ದಾಳಿಗಳು ನಡೀತಾ ಇದೆ ಪ್ರತಿಪಕ್ಷಗಳಿಂದ. ದೇಣಿಗೆ ಕಳವು ವಿಚಾರದಲ್ಲಿ ಭಾರಿ ಬೆಲೆ ತೆರಳಿದೆಯಾ ಹಾಗಾದ್ರೆ ಕೇಸರಿ ಪಡೆ? ಶ್ರೀರಾಮನ ಹಣ ರಕ್ಷಿಸಿದಂತಹ ಬಿಜೆಪಿಗೆ ಯುಪಿ ಜನತೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸುತ್ತಾ? ಆ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. राम मंदिर के ऊपर एक स्टेटमेंट आया है दत्ता जी का। वही देखो तुमसे कंप्लेंट दिख रहा राम मंदिर के ऊपर एक स्टेटमेंट आया है दत्ता जी का। वही देखो तुमसे कंप्लेंट दिख रहा आणि हिंदू आज भरडला जातोय. 12 वर्ष होऊन गेली. आज ज्यासाठी आपण मेहनत केली होती ती व्यक्ती पंतप्रधानपदी बसली आणि बसल्यानंतर कट्टर कडवट हिंदुत्ववादी शिवसेनेला नष्ट करण्यासाठी जणू काही अफजल खानी विडा त्यांनी उचलला. काय उचलला? कारण हिंदुत्वाचा गैरफायदा घ्यायचा होता. हिंदुत्वाचा गैरफायदा घेताना फक्त एकच शिवसैनिक असा आहे, एकच शिवसेना देशात अशी आहे की समोर उभी राहून निधड्या छातीने त्यांना प्रश्न विचारू शकेल. अयोध्या तो झाकी है, काशी मथुरा बाकी है. आता मला भीती वाटायला लागली, जर ही अयोध्याची झाकी असेल तर काशी मथुरा किती लुटतील. नाही, मला आनंद आहे की शेवटी उद्धवजींना राम आठवले. आमची अपेक्षा एवढीच होती की त्यांना राम आठवले पाहिजे. त्यांनी रामाचा मार्ग सोडला होता म्हणूनच त्यांच्या पक्षाची अधोगती झाली. राम मार्गाने चालले तर त्यांचं भलं होईल. केवळ आजच्या पुरती नाही, त्यांनी रोज एकदा रामरक्षा म्हणावी अशी माझी अपेक्षा. ನೀವು ನೋಡಿದಿರಲ್ಲ, ಈಗ ಅಯೋಧ್ಯೆನಲ್ಲಿ ಏನಾಯ್ತು, ಏನ್ ನಡೆದಿದೆ ಅಲ್ಲಿ? ಕಳ್ತಾನೆ ಯಾರು ದಲಿತರು ಮಾಡಿದ್ರ? RSS ದವರು, ಬಿಜೆಪಿ ದವರು ಅವರೇ ಅಲ್ಲೆಲ್ಲ ಅವರ ಪರವಾಗಿರ್ತಕ್ಕಂಥ ಜನನೇ ಲೂಟಿ ಮಾಡಿದ್ರು. ಈಗ ಸುದ್ದಿ ಬರ್ತಾ ಇದೆ, ಸುಮಾರು 20,000 ಕೋಟಿ ಮೇಲೆ ಅಲ್ಲಿ ಲೂಟಿ ಆಗಿದೆ ಅಂತ. ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ
ಬಂಗಾರು ಬೆಳ್ಳಿ ಲೂಟಿ ಆಗಿದೆ. ಹೇಗಾಯ್ತಪ್ಪ? ದಿನ ಎದ್ದು ದೇವರ ಹೆಸರು ಜಪಿಸ್ತಾ ಇದ್ದೀರಿ, ಆ ದೇವರ ಹೆಸರಿನಿಂದನೇ ಲೂಟಿ ಮಾಡ್ತಾ ಇದ್ರಿ. ಮನುಷ್ಯನಿಗೆ ಧರ್ಮಕ್ಕಾಗಿ ಮನುಷ್ಯ ಹುಟ್ಟಿಲ್ಲ, ಬರೇ ಧರ್ಮದಿಂದನೇ ಉದ್ಧಾರ ಆಗ್ತದೆ ಅಂತಿಲ್ಲ. ನೀವು ಮೊದಲು ಶಿಕ್ಷಣ ಪಡೀರಿ, ಎಲ್ಲ ಒಕ್ಕಟ್ಟಾಗರಿ. ಅದು ದೇವರ ಹೆಸರಿನ ಮೇಲೆ ಧರ್ಮದ ಮುಖಂಡರು ಕಳತನ ಮಾಡ್ತಾ ಇದ್ದಾರೆ. ಗೋಪಾಲ್ಜಿ ಅವರು ಉಸ್ತುವಾರಿ ಇದ್ರಂತೆ ಕಟ್ಟಲಿಕ್ಕೆ ಅವ್ರು ಹಳೆಯಂಗೆ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತ. BJP ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ 40%ಅಲ್ಲಿ. ಈಗ ಇವರೆಲ್ಲರೂ ಕೂಡ ಯಾವ ಮೂಲ ಮಟ್ಟದಿಂದ ಬಂದಿರೋದು? ಈ 3 ಜನ ಆರೋಪಿ. ಇವತ್ತು ಟ್ರಸ್ಟ್ ಮೀಟಿಂಗ್ ಇದೆ ಅಂತ ಇದ್ದೀರಲ್ಲ, ಯಾರ ಬಗ್ಗೆ ಚರ್ಚೆ? ಚಂಪಕ್ ರಾಯ್, ಮಿಶ್ರಾ ಮತ್ತು ಗೋಪಾಲ್. ಇವರೆಲ್ಲರದು ಟ್ರೈನಿಂಗ್ ಎಲ್ಲಾಗಿರೋದು RSSನಲ್ಲಲ್ವಾ? ಭಾರತೀಯ ಜನತಾ ಪಾರ್ಟಿಯ 86, 87, 88, 89 ನಂತರ ನಡೆದಿರತಕ್ಕಂಥ ಘಟನೆಗಳನ್ನು ಅವಲೋಕನ ಮಾಡಿದಾಗ ಆ ಪಕ್ಷದಿಂದ ಗೆದ್ದವರು ಎಲ್ಲರೂ ಕೂಡ ಒಂದು ರೀತಿಯ ಶ್ರೀರಾಮನ ಹೆಸರು ಹೇಳಿ ಗೆದ್ದು ಬಂದಂಥ ಒಂದು ಶ್ರೀರಾಮನ ಭಕ್ತರು ನಾವೆಲ್ಲ, ಶ್ರೀರಾಮನ ರಕ್ಷಣೆ ಮಾಡೋರು, ಶ್ರೀರಾಮಗೆ ನಮಗೆ ಓಟ್ ಕೊಟ್ಟರೆ ಶ್ರೀರಾಮಗೆ ಹೋಗಿ ತಲುಪುತ್ತೆ ಅನ್ನೋ ರೀತಿಯಲ್ಲಿ ಬಹುಶಃ ಅದು ಬೆಳೆದು ಬಂದಿದ್ದು ಕೂಡ ಹಾಗೇನೆ. ರಾಮ ಜನ್ಮಭೂಮಿ ಇಶ್ಯೂನ ಸೋಮನಾಥ್ ಟೆಂಪಲ್ ಇಂದ ರಥಯಾತ್ರೆಯನ್ನ ಅದ್ವಾನಿಯವರು ಹೊರಡಿಸಿ ಆಮೇಲೆ 92 ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿಯನ್ನು ಕೆಡಗಿ ಇದನ್ನು ಮಾಡಿದ್ರು. ನಾನು ಆಗನೂ ಕೂಡ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 10 ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೆ. ಆ ಸಂದರ್ಭದಲ್ಲೂ ಕೂಡ ಆಗ ನಾನು ಛಲಗಾರ ಪತ್ರಿಕೆಗೆ ಒಂದು ಹೇಳಿಕೆ ಕೊಟ್ಟಿದ್ದೆ. ಶ್ರೀರಾಮ ಭೂಮಂಡಲದ ಒಡೆಯ, ನಿವೇಶನ ರಹಿತನೂ ಅಲ್ಲ, ವಸತಿಹೀನನೂ ಅಲ್ಲ, ಇವ್ರು ಯಾರು ಮನೆ ಕಟ್ಸ್ಕೊಡೋದು ಬೇಕಾಗಿಲ್ಲ. ಒಂದೇನಂದ್ರೆ ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ತೀರ್ಪನ್ನ ಆಧರಿಸಿ ನಾವು ಇದನ್ನ ಇತ್ಯರ್ಥಪಡಿಸ್ಕೋಬೇಕು ಅಂತ ರಸ್ತೆ ಮೇಲೆ ಹೋರಾಟ ಮಾಡೋ ಕ್ರಮ ಅಲ್ಲ ಅಂತಕ್ಕಂಥದ್ದು. ನನ್ನ ಅವತ್ತಿನೂ ಕೂಡ ನಮ್ಮ ಸ್ಟ್ಯಾಂಡ್ ಏನಿತ್ತು ಅಂದ್ರೆ ಅದು ನ್ಯಾಯಾಲಯದಲ್ಲಿ ತೀರ್ಪಾಗ್ಲಿ, ನ್ಯಾಯಾಲಯದ ತೀರ್ಪು ಬರೋವರೆಗೆ. ಆ ಸಂದರ್ಭದಲ್ಲಿ ನಿಮ್ಗೆ ಇತ್ತೀಚಿನ ಹುಡುಗರು, ಇತ್ತೀಚೆಗೆ ಹುಟ್ಟಿದವ್ರಿಗೆ ಗೊತ್ತಿದೆಯೋ ಇಲ್ಲ, ಆಗ ಒಂದು ಹೇಳಿಕೆ ಕೊಟ್ಟಿದ್ರು ಯಾರು ಅದ್ವಾನಿ ಅವರು. ಸೆಕ್ಯುಲರಿಸಮ್ ಅನ್ನೋದು ಒಂದು ಸೂಡೋ ಸೆಕ್ಯುಲರಿಸಮ್, ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿದ್ರು. ಎಲ್ಲದರೊಳಗೂ ಬಂದಿದೆ ಅದು. ಆಮೇಲೆ ಇನ್ನೂ ಒಂದು ಏನ್ ಹೇಳಿದ್ರು ಅಂದ್ರೆ ಇದನ್ನ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಕ್ ಆಗೋದಿಲ್ಲ. ರಾಮ ಭೂಮಿ ಜನ್ಮಭೂಮಿಯ ಡಿಸ್ಪ್ಯೂಟ್ ಇದೆಯಲ್ಲ, ಇದನ್ನ ನ್ಯಾಯಾಲಯದಲ್ಲಿ ಬಹುಸಂಖ್ಯಾತರ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಮಾಡ್ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಇವತ್ತೇನ್ ತೀರ್ಪು ಬಂದಿತ್ತು, ಆ ತೀರ್ಪು ಅವ್ರಿಗೆ ವಿರುದ್ಧ ಆಗಿದ್ರೆ ಇವ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಇವ್ರು ಇಂಥದೇ ಒಂದು ರಗಳೆ ಎಬ್ಸಿ, ಇಂಥದೋ ಒಂದು ದೇಶಾದ್ಯಂತ ಒಂದು ರಗಳೆ ಎಬ್ಸೋರು. ನಾನು ಹೇಳೋದಕ್ಕಂತ ರಸ್ತೆಗೆ ಇಳಿಬೇಕಾದ ಅಗತ್ಯ ಇರಲಿಲ್ಲ, ನ್ಯಾಯಾಲಯಕ್ಕೆ ಬಿಟ್ಬಿಡೋಣ ಅಂತಕ್ಕಂಥದ್ದು ಇತ್ತು. ಒಟ್ಟಿನಲ್ಲಿ ಇದು ಆಯ್ತು. ಈಗೆಲ್ಲ ರಾಮ ಜನ್ಮಭೂಮಿ ಆಯ್ತು. ಈಗ ತೀರ್ಥಹಳ್ಳಿಲು ಇಟ್ಟಿಗೆ ಎಲ್ಲ ಹೊತ್ಕೊಂಡೋಗಿ ಶಿವಮೊಗ್ಗದವ್ರಿಗೆ ಬಿಟ್ರು. ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದನೂ ಇಟ್ಟಿಗೆ ತಗೊಂಬಂದಿದ್ರು. ನಾನು ಹೇಳೋದೇನಂದ್ರೆ ಧರ್ಮಶಾಸ್ತ್ರದಲ್ಲಿ ಏನಂದ್ರೆ ಯಾವುದೇ ಹೋಮ ಹವನ ಮಾಡುವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.